ಹಲೋ ಫ್ರೆಂಡ್ಸ್, ಎಲ್ಲರಿಗೂ JB ವಂದನೆಗಳು. ಇಂದು ಡಿಸೆಂಬರ್ 6. ನಮಗೆಲ್ಲ ಒಂಥರ ದುಃಖದ ದಿನ. ಯಾಕಂದರೆ 69 ವರ್ಷಗಳ ಹಿಂದೆ ಇದೇ ದಿನ ಬಾಬಾ ಸಾಹೇಬರನ್ನು ನಾವು ಕಳೆದುಕೊಂಡಂಥ ದಿನ. ಆದ್ದರಿಂದ ಇದು ನಮಗೆ ಈ ಭಾರತದ ಕೋಟ್ಯಾವಧಿ ಜನರು ಶೋಷಿತ ಜನರು ದುಃಖ ಪಡುವಂಥ ದಿನ ಇದು. ಈ ದಿನದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳ ಬಯಸುತ್ತೇನೆ. 1956 ಡಿಸೆಂಬರ್ 5 ರಾತ್ರಿ ಸಮಯ ಸುಮಾರು 11:30 ಗಂಟೆ, ದೆಹಲಿಯ ಅಲಿಪುರ್ ರಸ್ತೆಯಲ್ಲಿರುವ 26ನೇ ನಂಬರಿನ ಬಂಗ್ಲೆ, ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ವಾಸ ಮಾಡ್ತಾ ಇದ್ದಂಥ ಬಂಗ್ಲೆ. ಆ ಬಂಗ್ಲೆಯ ದೀಪಗಳು ಇನ್ನು ಉರಿತಾ ಇದ್ದು, ದಿನದಲ್ಲಿ ಕೆಲಸ ಮಾಡಿ ದಂಡಂತ ಬಾಬಾ ಸಾಹೇಬರು ಮಲಗುವ ತಯಾರಿಯಲ್ಲಿದ್ದರು. ಅವರ ಪ್ರೈವೇಟ್ ಸೆಕ್ರೆಟರಿ ನಾನಕ್ ಚಂದ್ ರತ್ತು ಅವರ ಹತ್ತಿರದಲ್ಲೇ ಇದ್ದ. ಕಳೆದೆರಡು ದಿನದಿಂದ ಕೆಲಸದ ಒತ್ತಡದಿಂದಾಗಿ ಅವನು ತಮ್ಮ ಮನೆಗೆ ಹೋಗಿರಲಿಲ್ಲ. ಈ ದಿನ ಕೆಲಸದ ಒತ್ತಡವೂ ಕಡಿಮೆ ಇತ್ತು, ಬಾಬಾ ಸಾಹೇಬರು ಗೆಲುವಾಗಿದ್ದರು. ಇದನ್ನು ನೋಡಿಕೊಂಡು ಬಾಬಾ ಸಾಹೇಬರ ಅನುಮತಿಯನ್ನು ಪಡೆದುಕೊಂಡು ತಮ್ಮ ಮನೆಗೆ ಹೋಗಲಿಕ್ಕೆ ತಯಾರಾಗಿ ಹೋಗುತ್ತಾನೆ. ಅವನಿನ್ನು ಆ ಬಂಗ್ಲೆಯ ಹೊರಗೇಟನ್ನು ತೆಗೆದು ಹೊರಗೆ ಹೋಗಿರಲಿಲ್ಲ. ತೆಗಿತಾ ಇರುವಾಗಲೇ ಸುಧಾಮ್ ಬಂದು ಹಿಂದಕ್ಕೆ ಕರೀತಾನೆ. ಆಗ ನಾನಕ್ ಚಂದ್ರತ್ತು ಹಿಂದೆ ಬಂದು ಬಾಬಾ ಸಾಹೇಬರ ಕೋಣೆಗೆ ಹೋಗಿ ಏನು ಅಂತ ಕೇಳಿದ ಮೇಲೆ ಬಾಬಾ ಸಾಹೇಬರು ತಾವು ಬರೆದಂತ ಬುದ್ಧ ಅಂಡ್ ಹೀಸ್ ಧಮ್ಮ ಪುಸ್ತಕದ ಮುನ್ನುಡಿಯ ಒಂದು ಹೊಸ ಪ್ರತಿಯನ್ನು ಹಾಗೂ ಅತ್ರೆ ಮತ್ತು ಜೋಶಿ ಇವರಿಗೆ ಬರೆದಂತ ಕೆಲವು ಪತ್ರಗಳನ್ನು ಮತ್ತು ಬರ್ಮಾ ಸರ್ಕಾರಕ್ಕೆ ಬರೆದಂತ ಕೆಲವು ಪತ್ರಗಳನ್ನು ತಂದು ತನ್ನ ಟೇಬಲಿನ ಮೇಲೆ ಜೋಡಿಸಿ ಇಡಲು ಅವರು ಸೂಚಿಸುತ್ತಾರೆ. ಯಾಕಂದರೆ ಅವುಗಳನ್ನು ರಾತ್ರಿ ಅವರು ನೋಡಿ ಇನ್ನೊಂದು ಸರ್ತಿ ಚೆಕ್ ಮಾಡುವ ವಿಚಾರದಲ್ಲಿ ಇದ್ದರು. ಅದೇ ರೀತಿ ನಾನಕ್ ಚಂದ್ರತ್ತು ಮಾಡ್ತಾರೆ. ಮಾಡಿಬಿಟ್ಟು ನಾನಕ್ ಚಂದ್ರತ್ತು ಮತ್ತೆ ಅವರ ಅನುಮತಿಯನ್ನು ಪಡೆದುಕೊಂಡು ಹೋಗ್ಬಿಡ್ತಾರೆ. ಅವರು ಹೋದ ನಂತರ ಸುಧಾಮನು ಎಂದಿನಂತೆ ಕಾಫಿ ತುಂಬಿದ ಫ್ಲಾಸ್ಕ್ ತೆಗೆದುಕೊಂಡು ಬಂದು ಅವರ ಟೇಬಲ್ ಮೇಲೆ ಇಟ್ಟು ಅವನು ತನ್ನ ರೂಮಿಗೆ ಹೋಗ್ತಾನೆ. ಬಾಬಾ ಸಾಹೇಬರು ಮಲಗುವುದಕ್ಕಾಗಿ ಹಾಸಿಗೆಯಲ್ಲಿ ಒರಗುತ್ತಾರೆ. ಆದರೆ ಅವರನ್ನು ಕೊಲ್ಲಲು ಸಾವು ಸಂಚು ಹೂಡಿ ಕುಳಿತಿತ್ತು ಎಂಬುದರ ಅರಿವು ಬಾಬಾ ಸಾಹೇಬರಿಗೂ ಇರಲಿಲ್ಲ, ಮತ್ತೆ ಬೇರೆ ಯಾರಿಗೂ ಇರಲಿಲ್ಲ. ರಾತ್ರಿ 12 ಗಂಟೆಯ ಸಮಯದಿಂದ ಬೆಳಗಿನ 6 ಗಂಟೆಯ ಸಮಯದವರೆಗೆ ಆ ಕೋಣೆಯಲ್ಲಿ ಯಾವ ದುರ್ಘಟನೆ ನಡೆಯಿತೋ ಬಲ್ಲವರ್ಯಾರು? ಬೆಳಗಿನ 6 ಗಂಟೆಯ ಹೊತ್ತಿಗೆ ಬಾಬಾ ಸಾಹೇಬರ ಪ್ರಾಣ ಪಕ್ಷಿ ಹೋಗಿ ಆಗಿತ್ತು. ಈ ದೇಶದ ಕೋಟ್ಯಾವಧಿ ಶೋಷಿತರ ಕಲ್ಯಾಣಕ್ಕಾಗಿ ತಮ್ಮ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಉಪಯೋಗ ಮಾಡಿದಂತ ಬಾಬಾ ಸಾಹೇಬರ ಕೊನೆಯ ಕ್ಷಣದಲ್ಲಿ, ಕೊನೆಯ ಗಳಿಗೆಯಲ್ಲಿ ಅವರೊಡನೆ ಯಾರೂ ಇರಲಿಲ್ಲ. ಕೊನೆಯ ಕ್ಷಣದಲ್ಲಿ ಯಾವ ನೋವನ್ನು ಅನುಭವಿಸಿದರೋ, ಯಾರನ್ನು ಸಹಾಯಕ್ಕಾಗಿ ಕರೆದರೋ, ಯಾವ ಕುತಂತ್ರಕ್ಕೆ ಆ ನೀರವ ರಾತ್ರಿಯಲ್ಲಿ ಯಾವ ಕುತಂತ್ರಕ್ಕೆ ಬಲಿಯಾದರೋ ಬಲ್ಲವರ್ಯಾರು? ಅವರ ಸಾವು ಸಹಜ ಸಾವು ಅಥವಾ ಅದೊಂದು ಕೊಲೆಯೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಅವರ ಪಾರ್ಥಿವ ಶರೀರದ ಪೋಸ್ಟ್ ಮಾರ್ಟಮ್ ಮಾಡಬೇಕೆಂದು ಅವರ ಅತಿ ನಿಕಟವರ್ತಿಗಳು ಸರ್ಕಾರವನ್ನು ವಿನಂತಿಸಿದರು. ಆದರೆ ಅಂದಿನ ನೆಹರು ಸರ್ಕಾರ ಪೋಸ್ಟ್ ಮಾರ್ಟಮ್ಗೆ ಅವಕಾಶವನ್ನು ಕೊಡಲೇ ಇಲ್ಲ. ಹೀಗಾಗಿ ಬಾಬಾ ಸಾಹೇಬರ ಸಾವಿನ ರಹಸ್ಯ ಮಾತ್ರ ನಿಗೂಢವಾಗಿಯೇ ಉಳಿಯಿತು. ಬೆಳಗಿನ 6 ಗಂಟೆಯ ಸಮಯ ಸವಿತಾ ಅಂಬೇಡ್ಕರ್ ಅವರ 2ನೇ ಪತ್ನಿ ವಾಕಿಂಗ್ ಹೋಗುವಂತಹ ಸಮಯ. ಅವರು ವಾಕಿಂಗ್ ಹೋಗುವ ಸಮಯದಲ್ಲಿ ಗಂಡನ ರೂಮಿನ ಕಿಟಕಿಯನ್ನು ಇಣುಕಿ ನೋಡ್ತಾರೆ. ಅವರಿನ್ನೂ ಎದ್ದಿರುವುದಿಲ್ಲ.
ಅದಕ್ಕಾಗಿ ಅವರು ಒಳಗೆ ಬಂದವರನ್ನು ಎಬ್ಬಿಸಲು ಮೈ ಮುಟ್ಟುತ್ತಾರೆ. ಅವರ ಬಾಬಾ ಸಾಹೇಬರ ಶರೀರದ ತಣ್ಣಗಿನ ಸ್ಪರ್ಶ ಬಾಬಾ ಸಾಹೇಬರು ಹೊರಟು ಹೋಗಿದ್ದನ್ನು ಅವರಿಗೆ ತಿಳಿಸುತ್ತದೆ. ಅವರು ಕೂಡಲೇ ಡಾಕ್ಟರ್ ಮಾಲ್ವನ್ಕರ್ ಅಂದರೆ ಡಾಕ್ಟರ್ ಬಾಬಾ ಸಾಹೇಬರನ್ನು ಇತ್ತೀಚಿನ ವರ್ಷಗಳಲ್ಲಿ ಅವರ ಶುಗರ್ ಮತ್ತು ಇನ್ನಿತರ ಕಾಯಿಲೆಗಳನ್ನು ನೋಡಿಕೊಳ್ಳುತ್ತಾ ಇದ್ದಂತ ಒಬ್ಬ ಡಾಕ್ಟರ್ ಮತ್ತು ಇವರು ಸವಿತಾ ಅಂಬೇಡ್ಕರ್ ಸಹ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತ ನರ್ಸ್ ಆಗಿದ್ರು. ಅವರಿಬ್ಬರು ಸುಮಾರು 9 ಗಂಟೆಯವರೆಗೆ ಅವರೊಂದು ಡಿಸ್ಕಷನ್, ಅದ್ಯಾವ ಡಿಸ್ಕಷನ್ ಮಾಡ್ತಾರೋ ಗೊತ್ತಿಲ್ಲ. 9 ಗಂಟೆಯ ನಂತರ ಸುಧಾಮನನ್ನು ಕಳಿಸಿ ನಾನಕ್ ಚಂದ್ರ ರತ್ತುವನ್ನು ಬರ್ಲಿಕ್ಕೆ ಹೇಳ್ತಾರೆ. 10 ಗಂಟೆಯ ಹೊತ್ತಿಗೆ ನಾನಕ್ ಚಂದ್ರ ರತ್ತು ಓಡೋಡಿ ಬರ್ತಾನೆ. ಅವನಿಗೆ ಅಲ್ಲಿ ಬಂದ ತಕ್ಷಣ ಅವನಿಗೆ ಗೊತ್ತಾಗ್ತದೆ ಸಾಹೇಬರು ಇನ್ನಿಲ್ಲ ಅನ್ನೋದನ್ನು. ಅವರಿಗೆ ಬರಸಿಡ್ಲು ಬಡಿದಂತಾಗುತ್ತದೆ. ಒಳಗೋಡಿ ಹೋಗಿ ಬಾಬಾ ಸಾಹೇಬರ ಕಾಲುಗಳ ಮೇಲೆ ದೊಪ್ಪನೆ ಬಿದ್ದು ಭಯಂಕರವಾಗಿ ರೋಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಅಷ್ಟರಲ್ಲೇ ಸಾವರ್ಸ್ಕೊಂಡು ಬಾಬಾ ಸಾಹೇಬರ ಕೈಕಾಲುಗಳನ್ನು ಉಜ್ಜುವುದು, ಎದೆ ಉಜ್ಜುವುದು, ಬಾಯಲ್ಲಿ ಬಿಸಿನೀರು ಹಾಕುವುದು ಇವೆಲ್ಲ ಪ್ರಯತ್ನ ಮಾಡ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅವರ ಪ್ರಾಣ ಪಕ್ಷಿ ಯಾವಾಗೋ ಹೋಗಿ ಆಗಿರ್ತದೆ. ನಾನಕ್ ಚಂದುವಿನ ದುಃಖಕ್ಕೆ ಕೊನೆ ಇರುವುದಿಲ್ಲ. ನಾನು ಹೋಗುವಾಗ ಚೆನ್ನಾಗೇ ಇದ್ರಲ್ಲ, ನಾನು ಅವ್ರು ಸರಿಯಾಗಿ ಇದ್ದದ್ದನ್ನು ನೋಡಿಕೊಂಡೇ ನಾನು ಹೋದೆ. ನಾನು ಹೋಗಬಾರ್ದಾಗಿತ್ತು. ಒಂದು ವೇಳೆ ನಾನು ಇಲ್ಲೇ ಇದ್ದಿದ್ರೆ ಅವರನ್ನು ಕೊನೆ ಕ್ಷಣದಲ್ಲಿ ನೋಡಿಕೊಂಡು ಅವರನ್ನು ಉಳಿಸ್ಕೊಳ್ತಾ ಇದ್ದೆ ಅಂತ ಅವರು ಭಯಂಕರವಾಗಿ ರೋಧಿಸ್ತಾರೆ. ಆ ರೋದನದ ಮಧ್ಯದಲ್ಲಿಯೇ ಅವರು ತಮ್ಮ ಕರ್ತವ್ಯವನ್ನು ನೆನಪಿಸಿಕೊಂಡು ಅವರು ಎದ್ದೇಳ್ತಾರೆ. ಎದ್ದೇಳಿ ಅವರು ಮೊಟ್ಟ ಮೊದಲು ಈ ವಿಷಯವನ್ನು ತಿಳಿಸಿದ್ದು ಬಾಂಬೆಯಲ್ಲಿ ಇರ್ತಕ್ಕಂಥ ಅವರ ಮಗ ಯಶವಂತರಾವ್ ಅಂಬೇಡ್ಕರ್ಗೆ. ತದನಂತರ ಅವರು ಅವರ ನಿಕಟವರ್ತಿಗಳಿಗೂ ಮತ್ತು ಅವರ ಎಜುಕೇಶನ್ ಸೊಸೈಟಿಗಳಿಗೂ ಎಲ್ಲ ವಿಷಯ ತಿಳಿಸ್ತಾರೆ. ಅಷ್ಟರಲ್ಲಿ ಬಾನುಲಿಯಲ್ಲಿ ಈ ಸುದ್ದಿಯು ಬಿತ್ತರಗೊಳ್ಳುತ್ತದೆ. ಇಡೀ ದೇಶವೇ ದುಃಖದಿಂದ ಬಿಕ್ಕಳಿಕೆಯಲ್ಲಿ ಮುಳುಗಿ ಹೋಗ್ತಾ ಇದೆ. ಈ ರೀತಿ ಬಾಬಾ ಸಾಹೇಬರ ಅಂತ್ಯವಾದಂತ ಅವರು ದಿನ ಇದು. ಬಾಬಾ ಸಾಹೇಬರ ಪರಿನಿರ್ವಾಣ ಈ ರೀತಿ ಹೊಂದಿದ್ರು. ಅದಕ್ಕಾಗಿ ನಾವು ಈ ಕ್ಷಣ, ಈ ಹೊತ್ತಿಗೆ, ಈ ದಿನ ನಾವು ಬಾಬಾ ಸಾಹೇಬರ ಹೇಳಿದಂತ ಮಾರ್ಗದಲ್ಲಿ ನಡೆಯಬೇಕು. ಅವರು ತೋರಿಸಿದ ದಾರಿಯಲ್ಲಿ ನಡೆಯಬೇಕು. ಇದೇ ನಾವು ಅವರಿಗೆ ಈ ದಿನ ಅರ್ಪಿಸುವಂತಹ ಶ್ರದ್ಧಾಂಜಲಿ. ನಾವೆಲ್ಲರೂ ಈ ರೀತಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರೆ ಅವರು ಕಂಡ ಕನಸು, ಅವರು ಮಾಡಿದ ಪ್ರಯತ್ನಕ್ಕೆ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್, ಜೈ ಮೂಲ ನಿವಾಸಿ. ಥ್ಯಾಂಕ್ ಯು.